ಇನ್ನು ದರ್ಶನ್ ಕಟ್ಔಟ್ಗೆ ಫ್ಯಾನ್ಸ್ ನೋಟಿನ ಹಾರ ಹಾಕಿದ್ದಾರೆ. ಮೈಸೂರಿನಲ್ಲೂ ಕೂಡ ಅಭಿಮಾನಿಗಳ ಸಂಭ್ರಮ. ಮೈಸೂರಿನಲ್ಲಿ ಸಂಗಮ್ ಥಿಯೇಟರ್ ಬಳಿ ದರ್ಶನ್ ಕಟ್ಔಟ್ಗೆ ಫ್ಯಾನ್ಸ್ ನೋಟಿನ ಹಾರ ಹಾಕಿ ಸಂಭ್ರಮಿಸಿದ್ದಾರೆ. 200 ರೂಪಾಯಿ ನೋಟು, 50 ರೂಪಾಯಿ ನೋಟಿನ ಹಾರ, ಹೂವಿನ ಹಾರ ಹಾಕೋದು ಮಾಮೂಲು ನಾವು ಗಮನಿಸ್ತಾ ಇರ್ತೀವಿ. ನೋಟಿನ ಹಾರ ಹಾಕಿ ತಮ್ಮ ಅಭಿಮಾನ ತೋರಿಸಿದ್ದಾರೆ ದರ್ಶನ್ ಫ್ಯಾನ್ಸ್. 1 ವಾರದಿಂದ ಈ ನೋಟಿನ ಹಾರದ ತಯಾರಿಯಾಗಿದೆ. ಬಟ್ ಅವತ್ತು ಕೂಡ ಒತ್ತು ಮೆರೆಸಿದ್ರು. ಇವತ್ತು ಅಂತ ಸನ್ನಿವೇಶ ಬಂದಿದೆ. ಸಹೋದರನಾಗಿ ಅಭಿಮಾನಿಗಳ ಪಾಲಿನ ಒಬ್ಬ ಪ್ರೀತಿ ನೋಡಿದವರಾಗಿ ಏನು ಹೇಳ್ತೀರಿ ಸರ್? ಅವಾಗಲೂ ಅಷ್ಟೇ. ಆ್ಯಕ್ಚುಲಿ ಥ್ಯಾಂಕ್ಸ್ ಇಂಡೈರೆಕ್ಟ್ ಆಗಿ ನಿಮ್ಗಳಿಗೆ ಹೇಳಬೇಕು. ನೀವೇ ಅವರ ಅಭಿಮಾನಿಗಳು ರೊಚ್ಚೆಬ್ಬಿಸ್ತಾರೆ ಅದು ಈ ಥರ ಮಾಡಿ ಅನ್ನೋ ಥರ. ಸೊ ಅವ್ರು ಮಾಡ್ತಾ ಇದ್ದಾರೆ, ನೀವು ಮಾಡ್ತಾ ಇದ್ರೆ ಅದಕ್ಕೆ ಕೌಂಟ್ರ್ ಅವ್ರು ಕೊಡ್ತಿದ್ದಾರೆ. ಈಗ ಸಹಜವಾಗಿ ದರ್ಶನ್ ಅವ್ರು ಇಲ್ದೇನೆ ರಿಲೀಸ್ ಆಗ್ತಾರಂತ ಸಿನಿಮಾ, ಒಬ್ಬ ಸ್ಟಾರ್ ನಟ ಇಲ್ದೇನೆ ಸಿನಿಮಾ ರಿಲೀಸ್ ಆಗುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಆಮೇಲೆ ಇದು ಎಲ್ಲೋ ಒಂದ್ ಕಡೆ ಅವರ ನಿಜ ಜೀವನದ ಘಟನೆಗಳಿಗೆ ಹೋಲಿಕೆ ಆಗೋ ರೀತಿ ಇದೆಲ್ಲ ಹೇಗೆ ಅನ್ಸುತ್ತೆ ಅಂತ ಸರ್? ಹೌದು, ಗೊತ್ತಿಲ್ಲ ಅವ್ರಿಗೆ ಯಾವ ಟೈಮಲ್ಲಿ ಅವನ ಅಭಿಮಾನಿಗಳು ದರ್ಶನ್ಗೆ ಚಾಲೆಂಜಿಂಗ್ ಸ್ಟಾರ್ ಅಂತ ಹೆಸರು ಕೊಟ್ಟರು ಅಂತ. ಆ ಚಾಲೆಂಜಿಂಗ್ ಸ್ಟಾರ್ ಕೊಟ್ಟಾಗಿಂದ ಅವ್ರ ಲೈಫಲ್ಲಿ ಬರೀ ಚಾಲೆಂಜ್ಗಳನ್ನೇ ಫೇಸ್ ಮಾಡ್ತಾರೆ. ಬಟ್ ಆ ಚಾಲೆಂಜ್ನ ಬರೀ ದರ್ಶನ್ ಫ್ಯಾನ್ಸ್ ಮಾತ್ರ, ದರ್ಶನ್ ಮಾತ್ರ ಫೇಸ್ ಮಾಡ್ತಿಲ್ಲ, ಇದು ಫೇಸ್ ಮಾಡ್ತಾ ಇಲ್ಲ. ಅವ್ರ ಸೆಲೆಬ್ರಿಟೀಸು ಮಾಡ್ತಿದ್ದಾರೆ. ಅಂಡ್ ಆ ಚಾಲೆಂಜ್ ಇಂದ ಅವ್ರು ದರ್ಶನ್ ಗೆಲ್ಲಿಸ್ತಾ ಇದ್ದಾರೆ, ಅವರು ಗೆಲ್ತಾ ಇದ್ದಾರೆ. ಸರ್, ಈಗ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಒಬ್ಬ ದರ್ಶನ್ ಅವರು ಗೊತ್ತು, ಒಬ್ಬ ಚಾಲೆಂಜಿಂಗ್ ಸ್ಟಾರು ಗೊತ್ತು. ಅವರ ಬದುಕಿನಲ್ಲಿ ದರ್ಶನ್ ಆಗಿ ನೋಡ್ದಂಗೆ, ಚಾಲೆಂಜಿಂಗ್ ಸ್ಟಾರ್ ಆಗಿ ನೋಡ್ದಂಗೆ ಏನ್ ಡಿಫ್ರೆನ್ಸ್ ಅನಿಸ್ತಾ? ಅವ್ರು ಫೇಸ್ ಮಾಡಿದಂತ ಚಾಲೆಂಜ್ಗಳ ಬಗ್ಗೆ ಒಬ್ಬ ಸಹೋದರನಾಗಿ ಈಗ ಏನ್ ಅನ್ಸುತ್ತೆ ಅಂತ? ಸರ್, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಸಿನಿಮಾಲಿ ಸರ್. ಮನೇಲಿ ದರ್ಶನ್ ದಿನಕರ್ ಅಣ್ಣ, ತೂಗುದೀಪ ಶ್ರೀನಿವಾಸ್ ಅವ್ರ ಮಗ, ಮೀನಾ ತೂಗುದೀಪ ಶ್ರೀನಿವಾಸ್ ಅವ್ರ ಮಗ, ಅಂಡ್ ದಿವ್ಯಾ ಮಂಜುನಾಥ್ ಅವ್ರಿಗೆ ತಮ್ಮ. ಸೊ ಅದೇ ತರ ಇರ್ತಾರೆ. ಅಲ್ಲೇನವ್ರೇನು ಸ್ಟಾರ್ ತರ ಏನು ಮನೇಲೇನಿರಲ್ಲ. ನಾರ್ಮಲ್ ನಾವ್ ಹೆಂಗಿರ್ತೀವಿ, ನಾವೇನ್ ತಿಂತೀವಿ, ನಮ್ಮ ಹತ್ರ ಈಗ ನಿಮ್ ಜೊತೆ ನಿಮ್ಮ ಅಣ್ಣ ತಮ್ಮ ಹೆಂಗ್ ಮಾತಾಡೋದು ಹಂಗೆ ಮಾತಾಡ್ಕೊಂಡು ಹಂಗೆ ಇರ್ತಾರೆ. ಸರ್, ಎಲ್ಲ ಒಂದ್ ಕಡೆ ನಿರೀಕ್ಷೆ ಇತ್ತು. ಅಂದ್ರೆ ಈ ಸುಪ್ರೀಂ ಕೋರ್ಟ್ ತೀರ್ಪು ಬರೋಕ್ಕೂ ಮುಂಚೆ ದರ್ಶನ್ ಅವರು ಸಿನಿಮಾ ರಿಲೀಸ್ ಟೈಮಲ್ಲಿ ಇರ್ತಾರೆ, ಅಭಿಮಾನಿಗಳ ಜೊತೆಗೆ ಇರ್ತಾರೆ ಅಂತ ಅವ್ರಿಗೂ ಕೂಡ ನಂಬಿಕೆ ಇತ್ತು. ಬಟ್ ಆ ಸಾಧ್ಯತೆಗಳು ಆಗ್ಲಿಲ್ಲ. ಆಗ ಹೇಗೆ ಅನಿಸ್ತು ಸರ್? ರಿಸ್ಕ್ ಆಮೇಲೆ ಡಿಫಿಕಲ್ಟ್ ಸಿಚುವೇಶನ್ ಇತ್ತು ಸರ್. ಇವಾಗ ಕಾನೂನ್ಗಿಂತ ದೊಡ್ಡವ್ರು ಯಾರು ಇಲ್ಲ ಸರ್. ಈಗ ಅವರಲ್ಲಿ ಹಂಗೆ ಆ ಡಿಸಿಷನ್ ಬಂತು, ದರ್ಶನ್ ಅವ್ರು ತಿರ್ಗಾ ಹೋಗ್ಬೇಕು ಅಂತ ಆದಾಗ ಅವ್ರು ಹೋಗ್ಲೇಬೇಕು. ಹೋಗಲ್ಲ ಅಂತ ಹೇಳಕ್ಕಂತೂ ಯಾರ ಕೈಲೂ ಆಗಲ್ಲ. ಬಟ್ ಒಂದು ಹೋದ್ರೂ ಅದೊಂಚೂರು ದರ್ಶನ್ಗೆ ಆತಂಕ ಇತ್ತು. ಎಲ್ಲಿ ಸಿನಿಮಾಗೆ ಏನೋ ತೊಂದರೆ ಆಗಿದೆ, ಯಾಕಂದ್ರೆ ಅವ್ರು ಯಾವಾಗಲೂ ನಿಂತಿದ್ರು ಸಿನಿಮಾ, ಕೂತಿದ್ರು ಸಿನಿಮಾ, ಮಲಗಿದ್ರು ಸಿನಿಮಾನೇ ಅಂತ ಯೋಚನೆ ಮಾಡೋರು. ಸೊ ಪ್ರಕಾಶ್ ಅವ್ರಿಗೆ ಏನು ತೊಂದರೆ ಆಗುತ್ತೋ ಅಂತೆಲ್ಲ ಇತ್ತು. ಅವಾಗ ನಮಗೆಲ್ಲ ಹೇಳಿದ್ರು, ನನಗೆ ಮತ್ತೆ ನಮ್ಮ ಅತ್ತಿಗೆಗೆ ಒಂದು ಸ್ವಲ್ಪ ಪ್ರಕಾಶ್ಗೆ ಏನೇನಾಗುತ್ತೆ ಆ ಥರ ಸಪೋರ್ಟ್ ಮಾಡಿ. ಜೊತೆಗೆ ನಾನು ಸೆಲೆಬ್ರಿಟೀಸ್ ಇದ್ದಾರೆ, ಅವರು ಮಾಡ್ತಾರೆ, ನಾವು ಹೇಳ್ತಾ ಇದ್ರು ಅವ್ರು ಮಾಡ್ತಾರೆ. ಬಟ್ ನೀವು ಅವ್ರ ಪ್ರಕಾಶ್ ಜೊತೆ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದೇ ಕೆಲಸ ಮಾಡಿದೀವಿ. ಈಗ ಡೆವಿಲ್ ನೆಗೆಟಿವ್ ಆದ್ರೆ ಧನುಷ್ ಪಾಸಿಟಿವ್. ಸೊ ಅದನ್ನ ನೀವು ಬಿಫೋರ್ ಯಾವತ್ತಾರ ದರ್ಶನ್ ಸರ್ ನಿಮ್ ಜೊತೆ ಮಾತಾಡಿದಾಗ ಹೇಳಿದ್ದುಂಟ ಏನಾದ್ರು ಟೈಟ್ಲ್ ವಿಚಾರವಾಗಿ, ಸಿನಿಮಾ ವಿಚಾರವಾಗಿ? ಧನುಷ್ ಡೆವಿಲ್ ಅಲ್ವಾ, ಕೃಷ್ಣ ಧನುಷ್. ಸೊ ಸಿನಿಮಾ ಬಗ್ಗೆ ಏನು ಜಾಸ್ತಿ ಮಾತಾಡಿರಲಿಲ್ಲ ನಾವಾಗ. ಬಟ್ ಒಂದೇ ದಿನ ನಾನು ಒಂದು ಸಾಂಗ್ ಶೂಟಿಂಗ್ ಹೋಗಿದೆ ಅಷ್ಟೇ. ಅದು ಬಿಟ್ರೆ ಸಿನಿಮಾ ಹೆಂಗ್ ಬರ್ತಾ ಇದೆ ಅನ್ನೋದು ಮಾತಾಡ್ತಾ ಇದ್ವಿ. ಹಿಂಗ್ ಬರ್ತಾ ಇದೆ, ಹಂಗ್ ಮಾಡ್ತಿದ್ದಾರೆ, ಪ್ರಕಾಶ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಈ ಸಾಂಗ್ ಹಿಂಗ್ ಬಂದಿದೆ ಅಂತೆಲ್ಲಾನು ಎಕ್ಸ್ಪ್ಲೇನ್ ಮಾಡೋರು ಅಷ್ಟೇ. ಸರ್, ಈಗ ಹೇಗಿದ್ದಾರೆ ಏನು ಅನ್ನುವಂಥದ್ದು ಅವ್ರ ಅಭಿಮಾನಿಗಳಿಗಿರುವಂಥ ಕುತೂಹಲ ನಿಮ್ಮ ಮುಖಾಂತರ ಕೊಡುವಂಥ ಉತ್ತರ. ಯಾಕಂತಂದ್ರೆ ಒಂದಿಷ್ಟು ಸಹಜವಾಗಿ ಘಟನಾವಳಿಗಳ ಬಗ್ಗೆ ನಿಮಗೂ ಗೊತ್ತಿದೆ, ನೀವು ಕೂಡ ಅದನ್ನು ಖಂಡಿಸಿದಿರಿ, ಮಾತಾಡಿದಿರಿ, ಕುಟುಂಬದವ್ರು ಪ್ರಶ್ನೆ ಕೊಡುವಂಥ ಪ್ರಯತ್ನ ಆಗಿದೆ. ಅವರು ಗಲಾಟೆ ಮಾಡಿದ್ರಂತೆ, ಫ್ರಸ್ಟ್ರೇಟ್ ಆಗಿದ್ದಾರಂತೆ, ಸಿನಿಮಾ ರಿಲೀಸ್ ಟೈಮಲ್ಲಿ ಒದಾಡ್ತಿದ್ದಾರಂತೆ ಅಂತ ಈ ವಿಚಾರಗಳಿಗೆ ಸರ್ ಈ ಅಂತ್ಯಕಥೆಗಳು ಯಾರು ಸರ್ ಹೇಳ್ತಾ ಇರೋದು? ಸ್ವಲ್ಪ ಹಿಂಗ್ ಬನ್ನಿ, ಆನ್ಸರ್ ಹೇಳ್ಬೇಕು ಸರ್ ನೀವು. ಖಂಡಿತ ಏನ್ ಗೊತ್ತಾ, ಅಂತ್ಯಕಂತೆಗಳನ್ನ ನೀವೇ ಕ್ಲಾರಿಫೈ ಮಾಡಿದ್ರೆ ಅಂತ್ಯಕಂತೆಗಳು ಬರಲ್ಲ. ನೀವು ಏನೋ ಒಂದು ನ್ಯೂಸ್ ಹಾಕೋಣ ಅಂತ ಹಾಕಿದಾಗ ಅದು ಅಂತ್ಯಕಂತೆಗಳಾಗಲ್ಲ. ನಿಮಗೆ ಹೇಗೋ ಒಂದು ಮಾಹಿತಿ ಇರುತ್ತೆ, ನಮಗೂ ಹೇಗೋ ಒಂದು ಮಾಹಿತಿ. ಅದಕ್ಕೆ ನಿಮ್ಮ ಮುಖಾಂತರ ನಾನು ಸ್ಪಷ್ಟನೆ ಕೇಳ್ತಾ ಇದ್ದೀನಿ ಅಭಿಮಾನಿಗಳಿಗೋಸ್ಕರ ಅಂತ. ನಮಗೆ ಮಾಹಿತಿ ಇರಲ್ಲ ಸರ್, ನಮ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಏನು ನಡೀತಾ ಇದೆ ಇಲ್ಲಿ ಅಂತ. ನೀವುಗಳು ಯಾರೋ ಒಬ್ರು ಏನೋ ಹೇಳಿದ್ರು ಅಂತ ಅದು ಸರಿನಾ ತಪ್ಪ ಅಂತ ವೆರಿಫೈ ಮಾಡ್ದೇನೆ ನ್ಯೂಸ್ ಹಾಕ್ಬಿಡ್ತೀರಾ. ಆಮೇಲೆ ಅಂತ್ಯಕಂತೆಗಳು ಬಂತಂತೆ, ಹಿಂಗ್ ಬಂತಂತೆ ಅಂತ ನೀವೇ ಕ್ವಶನ್ ಕೇಳ್ತೀರಾ. ಅದಕ್ಕೆ ನೀವೇ ಆನ್ಸರ್ ಮಾಡ್ಬೇಕು ಸರ್, ಅಂತ್ಯಕಂತೆಗಳು ಸ್ಪ್ರೆಡ್ ಮಾಡೋರು. ಸರಿ ಸರ್, ಸದ್ಯಕ್ಕೆ ಹೇಗಿದ್ದಾರೆ ದರ್ಶನ್ ಅವ್ರ ಮನಸ್ಥಿತಿ ಹೇಗಿದೆ? ಡೆವಿಲ್ ಬಗ್ಗೆ ಅವ್ರಿಗಿದ್ದಂತ ಕ್ರೇಜ್, ನಿರೀಕ್ಷೆ ಏನಿತ್ತು, ಈಗೇನು ಅನಿಸ್ತಿದೆ ಅಂತ? ಸರ್, ಅವ್ರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಸರ್. ತುಂಬಾ ಕಾನ್ಫಿಡೆಂಟ್ ಪರ್ಸನ್ ಸರ್ ದರ್ಶನ್. ಅವ್ರು ಯಾವುದಕ್ಕೂ ಯಾರೇ ಅವ್ರನ್ನ ಕುಗ್ಗಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ಅವ್ರು ಕುಗ್ಗೋಗಲ್ಲ. ಯಾಕಂದ್ರೆ ಆ ಕುಗ್ಗೋಗಕ್ಕೆ ಅವ್ರ ಅಭಿಮಾನಿಗಳು ಬಿಡಲ್ಲ. ಅವ್ರು ಆ ರೇಂಜಿಗೆ ದರ್ಶನ್ ಬೆನ್ನಿಂದ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ, ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತಿರ್ತಾರೆ. ಸೊ ಅಭಿಮಾನಿಗಳು, ಅವ್ರ ಸೆಲೆಬ್ರಿಟಿಗಳು ಇರೋರ್ಗೂ ದರ್ಶನ್ಗೆ ಏನೇನೂ ಆಗಲ್ಲ ಸರ್. ಫೈನಲಿ ಸಿನಿಮಾದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಗೆ ನಿಜ ಜೀವನದಲ್ಲಿ ದರ್ಶನ್ ಅವರು ಬಂದ ಮೇಲೆ ರಾಜಕೀಯಕ್ಕೆ ಬರ್ತಾರೆ ಅನ್ನೋಂಥ
ಕುತೂಹಲದ ಪ್ರಶ್ನೆಗೆ ಸಹೋದರಾಗಿ ಏನ್ ಹೇಳ್ತೀರಾ? ಅವ್ರು ನೋಡೋದಾದ್ರೆ ಹೆಂಗ್ ನೋಡ್ತೀರಾ ಸರ್? ಸರ್ ಅದನ್ನ ಅವ್ರು ಸೆಲೆಬ್ರಿಟಿಗಳೇ ಡಿಸೈಡ್ ಮಾಡ್ತಾರೆ ಸರ್, ದರ್ಶನ್ ಪಾಲಿಟಿಕ್ಸ್ ಬರ್ಬೇಕಾ ಬೇಡವಾ ಅಂತ. ಅವ್ರ ಸೆಲೆಬ್ರಿಟಿಗಳು ಏನ್ ಹೇಳ್ತಾರೆ ಹಂಗೆ ದರ್ಶನ್ ಮಾಡ್ತಾರೆ. ಒಂದಿಷ್ಟು ಅಭಿಮಾನಿಗಳ ಅಪೇಕ್ಷೆ ಕೂಡ ಇದೆ, ಬರ್ತಾರೆ ರಾಜಕೀಯಕ್ಕೆ ಅಂತ, ಅವ್ರಿಗೂ ಕೂಡ ರಾಜಕೀಯದ ಕನಸುಗಳಿತ್ತು ಅಂತ. ನೀವೇನ್ ಹೇಳ್ತೀರಿ ಸಹೋದರಾಗಿ? ಹೆಂಗ್ ಸಪೋರ್ಟ್ ಮಾಡ್ತೀರಿ ಬಂದ್ರೆ ದರ್ಶನ್ ಅವರು? ಯಾರಿಗೆ ರಾಜಕೀಯ ಕನಸಿತ್ತು ಅಂತ ದರ್ಶನ್ ಅವರ ಆಲೋಚನೆಗಳಿಗೆ ಯಾರು ಹೇಳಿದ್ರು? ಅಲ್ಲ, ಆಲೋಚನೆಗಳಿದೆ ಅಂತ ಯಾರು ಹೇಳಿದ್ರು? ನಮಗೊಂದು ಮಾಹಿತಿ. ಅದೇ ಯಾರು ಹೇಳಿದ್ರು? ಅವರ ಅಭಿಮಾನಿಗಳು ಕೆಲವರು ಹೇಳಿದ್ದಾರೆ ಸರ್ ನಮ್ಮ ಹತ್ರ. ಸರ್ ದರ್ಶನ್ ತಮ್ಮನಾಗಂತೂ ನನಗಂತೂ ಆ ಮಾಹಿತಿ ಇಲ್ಲ ಸರ್. ಅವ್ರ ಪಾಲಿಟಿಕ್ಸ್ ಬರ್ತೀನಿ ಅಂತ ದರ್ಶನ್ ನನ್ನ ಹತ್ರ ಅಂತೂ ಯಾವತ್ತೂ ಹೇಳಿಲ್ಲ. ಸೊ ಗೊತ್ತಿಲ್ಲ. ಸೆಲೆಬ್ರಿಟಿಗಳು ಇಷ್ಟಪಟ್ಟರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರ ಸೆಲೆಬ್ರಿಟಿಗೋಸ್ಕರ ಇರೋರು.